ಹಿಂದೆ ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ನಡುವೆ ಗಂಭೀರ ವೈಮನಸ್ಸು ಉಂಟಾಗಿ ಕ್ಷತ್ರಿಯರು ಬ್ರಾಹ್ಮಣರನ್ನು ಹಿಂಸಿಸುತ್ತಿದ್ದರು. ಒಂದು ಗರ್ಭಿಣೀ ಬ್ರಾಹ್ಮಣ ಸ್ತ್ರೀಯು ತನ್ನ ಜೀವ ಉಳಿಸಿಕೊಳ್ಳಲು ಓಡಿಹೋಗಿ ಭಯದಿಂದ ತೊಡೆಯಿಂದ ಮಗುವಿಗೆ ಜನ್ಮ ನೀಡಿದಳು. ಆ ಮಗುವಿಗೆ ಔರ್ವಾ ಎಂದು ಹೆಸರುವಿಡಲಾಯಿತು. ಅವನು ಬಾಲ್ಯದಿಂದಲೇ ಜ್ಞಾನಿ ಮತ್ತು ತಪಸ್ವಿಯಾಗಿ ಬೆಳೆದನು. ತನ್ನ ವಂಶದ ನಾಶವನ್ನು ತಿಳಿದು ಕೋಪಗೊಂಡರೂ ಪಿತೃಗಳ ಉಪದೇಶದಿಂದ ತನ್ನ ಕೋಪವನ್ನು ಸಮುದ್ರಕ್ಕೆ ಬಿಡುತ್ತಾನೆ. ಔರ್ವನಿಗೆ ಕಂದಲಿ ಎಂಬ ಮಗಳು ಹುಟ್ಟಿದಳು. ಆಕೆ ಅತ್ಯಂತ ಮೃದುಸ್ವಭಾವದವಳು. ಇದೇ ಸಮಯದಲ್ಲಿ ಕೋಪಿಷ್ಠನಾಗಿ ಪ್ರಸಿದ್ಧನಾದ ದುರ್ವಾಸಮುನಿ ವಿವಾಹವಾಗಬೇಕೆಂದು ಔರ್ವನನ್ನು ಸಂಪರ್ಕಿಸಿದರು. ಮೊದಲಿಗೆ ಔರ್ವನು ನಿರಾಕರಿಸಿದರೂ ಕಂದಲಿಯ ಇಚ್ಛೆಯಿಂದ ಅವರಿಬ್ಬರ ವಿವಾಹ ನಡೆಯಿತು. ವಿವಾಹದ ನಂತರ ಅವರು ಸುಖವಾಗಿ ಬದುಕುತ್ತಿದ್ದರು. ಆದರೆ ಒಂದು ದಿನ ಮಧ್ಯಾಹ್ನ ನಿದ್ರಿಸುತ್ತಿದ್ದ ದುರ್ವಾಸರನ್ನು ಸಂಧ್ಯಾವಂದನೆಗಾಗಿ ಕಂದಲಿ ಎಬ್ಬಿಸಿದಳು. ಇದರಿಂದ ಕೋಪಗೊಂಡ ದುರ್ವಾಸರು ತಮ್ಮ ದೃಷ್ಟಿಯಿಂದಲೇ ಕಂದಲಿಯನ್ನು ಸುಟ್ಟು ಹಾಕಿದರು. ನಂತರ ತಮಗೆ ತಪ್ಪಾಗಿದೆ ಎಂದು ತಿಳಿದು ದುಃಖಪಟ್ಟರು. ಪತ್ನಿಯ ಭಸ್ಮವನ್ನು ಹಿಡಿದು ದುರ್ವಾಸರು ಸಂಕಲ್ಪ ಮಾಡಿಕೊಂಡು ಅವಳನ್ನು ಭೂಮಿಯಲ್ಲಿ ಶಾಶ್ವತವಾಗಿ ಉಳಿಯುವ, ಎಲ್ಲರಿಗೂ ಉಪಯುಕ್ತವಾಗುವ ರೂಪದಲ್ಲಿ ಸೃಷ್ಟಿಸಿದರು. ಅದೇ ಬಾಳೆಗಿಡ ಎಂದು ಪರಿಗಣಿಸಲಾಗಿದೆ. ಬಾಳೆಗಿಡದ ಪ್ರತಿಯೊಂದು ಭಾಗವೂ ಮಾನವನಿಗೆ ಉಪಯುಕ್ತವಾಗಿದೆ. ಬಾಳೆಹಣ್ಣು, ಎಲೆ, ಹೂ, ದಿಂಡು ಇತ್ಯಾದಿ ಆಹಾರ, ಔಷಧ ಹಾಗೂ ಪೂಜೆಯಲ್ಲಿ ಮಹತ್ವ ಹೊಂದಿವೆ. ಹಬ್ಬ ಹರಿದಿನಗಳಲ್ಲಿ ಬಾಳೆಗಿಡವನ್ನು ಶುಭ ಸಂಕೇತವಾಗಿ ಬಳಸುತ್ತಾರೆ. ಈ ಕಥೆ ಕೋಪದ ಅಪಾಯವನ್ನು ಹಾಗೂ ದಯೆ, ತಾಳ್ಮೆ, ಅಹಿಂಸೆ, ನಿಯಂತ್ರಣ ಇಂತಹ ಮೌಲ್ಯಗಳ ಮಹತ್ವವನ್ನು ತಿಳಿಸುತ್ತದೆ.